ನಿಮ್ಮ ಕಸ ನಿಮ್ಮ ಮನೆ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ರಸ್ತೆ ಬದಿ ಕಸ ಎಸೆದವರ ಮನೆ ಮುಂದೆಯೇ ಕಸ ಹಾಕುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದು, ನೀವು ರಸ್ತೆಗೆ ಎಸೆದರೆ ಕಸವನ್ನ ಅದೇ ಕಸದ ಜೊತೆಲಿ ಇನ್ನೂ ಒಂದಷ್ಟು ಕಸಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ಬೀಳುತ್ತೆ. ನಿಮ್ಮ ಕಸ ನಿಮ್ಮ ಮನೆ ಅನ್ನೋದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದು, ಕಸ ಹಾಕೋದಕ್ಕಿಂತ ಮುಂಚೆ ರಸ್ತೆಯಲ್ಲಿ 100 ಬಾರಿ ಯೋಚನೆ ಮಾಡಿ ಜಿಬಿಯ ಅಧಿಕಾರಿಗಳಿಗೆ ನಾನೇ ಸೂಚನೆಯನ್ನ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಬೆಂಗಳೂರು ನಗರದಾದ್ಯಂತ ಕ್ಯಾಮೆರಾವನ್ನ ಅಳವಡಿಸಿದ್ದೀವಿ, ಆದ್ರೂ ವಾಹನಗಳಲ್ಲಿ ಬಂದು ಕಸ ಎಸೆದು ಹೋಗ್ತಾರೆ. ದಂಡ ಹಾಕಿದ್ದೀವಿ, ಲಕ್ಷಾಂತರ ರೂಪಾಯಿ ಕಲೆಕ್ಟ್ ಕೂಡ ಆಗ್ತಾ ಇದೆ. ಇನ್ನು ಮುಂದೆ ಕ್ಲೀನ್ ಆಗಿರ್ಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೆಲವರು ಟೀಕೆ ಮಾಡ್ಬೋದು, ಕೆಲವು ಮಾಧ್ಯಮದವರು ದಿನ ಫೋಟೋ ಹಾಕ್ತಾ ಇರ್ಬೋದು. ನಾನೇ ಅವಕಾಶ ಮಾಡ್ಕೊ ಎಲ್ಲೂ ಕೂಡ ನಾನಿನ್ನೆ ಮುಂಬೈಗೆ ಹೋಗಿದ್ದೆ. ಹಂಗೆ ಮೂಲೆಯಲ್ಲಿ ಕಸರಾಶಿ ಎಲ್ಲೂ ಬಿದ್ದಿತ್ತು, ಬೇರೆ ಬೇರೆ ಕಡೆಲ್ಲ ಬಿದ್ದಿರ್ತದೆ. ನಾನು ಇಲ್ಲ ತಪ್ಪು ಅಂತ ಹೇಳೋದಿಲ್ಲ. ಕೆಲವರು ದುರುಪಯೋಗ ಮಾಡ್ಕೊಳ್ತಾರೆ. ನಮ್ಮಲ್ಲೂ ಕೂಡ ನಾನು ಕೆಲವು ಕ್ಯಾಮ್ರಾಗಳನ್ನ ಹಾಕ್ಸಿದ್ದೀವಿ, ಇನ್ನೂ ಹೆಚ್ಚಿಗೆ ಕ್ಯಾಮ್ರಾ ಹಾಕ್ಸ್ತೀವಿ. ಪೊಲೀಸವರು, ನಾವು, ಕಾರ್ಪೊರೇಷನ್ ಅವರೆಲ್ಲ ಸೇರಿ ಹಾಕ್ಸಿಸ್ತೀವಿ. ಕೆಲವರು ಬಂದು ಬಿಸಾಕ್ಬಿಟ್ಟು ಹೋಗ್ತಾ ಇದ್ದಾರೆ. ಈಗ ನಾವು ಐಡೆಂಟಿಫೈ ಮಾಡಿಬಿಟ್ಟು ಈಗಾಗಲೇ ಯಾರು ಆ ಥರ ಬಂದು ಕಸ ಬಿಸಾಕಿದ್ದಾರೆ ಹೋಗಿ ಅವ್ರ ಮನೆ ಮುಂದೆನೇ ಕಸ ಹಾಕ್ಸಿದೀವಿ. ನಾಗರಿಕರಿಗೆ ಕೆಲವು ನಿಮ್ಮ ಕಸ ನಿಮ್ಮ ಮನೆ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ರಸ್ತೆ ಬದಿ ಕಸ ಎಸೆದವರ ಮನೆ ಮುಂದೆಯೇ ಕಸ ಹಾಕುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದು, ನೀವು ರಸ್ತೆಗೆ ಎಸೆದರೆ ಕಸವನ್ನ ಅದೇ ಕಸದ ಜೊತೆಲಿ ಇನ್ನೂ ಒಂದಷ್ಟು ಕಸಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ಬೀಳುತ್ತೆ. ನಿಮ್ಮ ಕಸ ನಿಮ್ಮ ಮನೆ ಅನ್ನೋದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದು, ಕಸ ಹಾಕೋದಕ್ಕಿಂತ ಮುಂಚೆ ರಸ್ತೆಯಲ್ಲಿ 100 ಬಾರಿ ಯೋಚನೆ ಮಾಡಿ ಜಿಬಿಯ ಅಧಿಕಾರಿಗಳಿಗೆ ನಾನೇ ಸೂಚನೆಯನ್ನ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಬೆಂಗಳೂರು ನಗರದಾದ್ಯಂತ ಕ್ಯಾಮೆರಾವನ್ನ ಅಳವಡಿಸಿದ್ದೀವಿ, ಆದ್ರೂ ವಾಹನಗಳಲ್ಲಿ ಬಂದು ಕಸ ಎಸೆದು ಹೋಗ್ತಾರೆ. ದಂಡ ಹಾಕಿದ್ದೀವಿ, ಲಕ್ಷಾಂತರ ರೂಪಾಯಿ ಕಲೆಕ್ಟ್ ಕೂಡ ಆಗ್ತಾ ಇದೆ. ಇನ್ನು ಮುಂದೆ ಕ್ಲೀನ್ ಆಗಿರ್ಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೆಲವರು ಟೀಕೆ ಮಾಡ್ಬೋದು, ಕೆಲವು ಮಾಧ್ಯಮದವರು ದಿನ ಫೋಟೋ ಹಾಕ್ತಾ ಇರ್ಬೋದು. ನಾನೇ ಅವಕಾಶ ಮಾಡ್ಕೊ ಎಲ್ಲೂ ಕೂಡ ನಾನಿನ್ನೆ ಮುಂಬೈಗೆ ಹೋಗಿದ್ದೆ. ಹಂಗೆ ಮೂಲೆಯಲ್ಲಿ ಕಸರಾಶಿ ಎಲ್ಲೂ ಬಿದ್ದಿತ್ತು, ಬೇರೆ ಬೇರೆ ಕಡೆಲ್ಲ ಬಿದ್ದಿರ್ತದೆ. ನಾನು ಇಲ್ಲ ತಪ್ಪು ಅಂತ ಹೇಳೋದಿಲ್ಲ. ಕೆಲವರು ದುರುಪಯೋಗ ಮಾಡ್ಕೊಳ್ತಾರೆ. ನಮ್ಮಲ್ಲೂ ಕೂಡ ನಾನು ಕೆಲವು ಕ್ಯಾಮ್ರಾಗಳನ್ನ ಹಾಕ್ಸಿದ್ದೀವಿ, ಇನ್ನೂ ಹೆಚ್ಚಿಗೆ ಕ್ಯಾಮ್ರಾ ಹಾಕ್ಸ್ತೀವಿ. ಪೊಲೀಸವರು, ನಾವು, ಕಾರ್ಪೊರೇಷನ್ ಅವರೆಲ್ಲ ಸೇರಿ ಹಾಕ್ಸಿಸ್ತೀವಿ. ಕೆಲವರು ಬಂದು ಬಿಸಾಕ್ಬಿಟ್ಟು ಹೋಗ್ತಾ ಇದ್ದಾರೆ. ಈಗ ನಾವು ಐಡೆಂಟಿಫೈ ಮಾಡಿಬಿಟ್ಟು ಈಗಾಗಲೇ ಯಾರು ಆ ಥರ ಬಂದು ಕಸ ಬಿಸಾಕಿದ್ದಾರೆ ಹೋಗಿ ಅವ್ರ ಮನೆ ಮುಂದೆನೇ ಕಸ ಹಾಕ್ಸಿದೀವಿ. ನಾಗರಿಕರಿಗೆ ಕೆಲವು ನಿಮ್ಮ ಕಸ ನಿಮ್ಮ ಮನೆ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ರಸ್ತೆ ಬದಿ ಕಸ ಎಸೆದವರ ಮನೆ ಮುಂದೆಯೇ ಕಸ ಹಾಕುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದು, ನೀವು ರಸ್ತೆಗೆ ಎಸೆದರೆ ಕಸವನ್ನ ಅದೇ ಕಸದ ಜೊತೆಲಿ ಇನ್ನೂ ಒಂದಷ್ಟು ಕಸಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ಬೀಳುತ್ತೆ. ನಿಮ್ಮ ಕಸ ನಿಮ್ಮ ಮನೆ ಅನ್ನೋದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದು, ಕಸ ಹಾಕೋದಕ್ಕಿಂತ ಮುಂಚೆ ರಸ್ತೆಯಲ್ಲಿ 100 ಬಾರಿ ಯೋಚನೆ ಮಾಡಿ ಜಿಬಿಯ ಅಧಿಕಾರಿಗಳಿಗೆ ನಾನೇ ಸೂಚನೆಯನ್ನ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಬೆಂಗಳೂರು ನಗರದಾದ್ಯಂತ ಕ್ಯಾಮೆರಾವನ್ನ ಅಳವಡಿಸಿದ್ದೀವಿ, ಆದ್ರೂ ವಾಹನಗಳಲ್ಲಿ ಬಂದು ಕಸ ಎಸೆದು ಹೋಗ್ತಾರೆ. ದಂಡ ಹಾಕಿದ್ದೀವಿ, ಲಕ್ಷಾಂತರ ರೂಪಾಯಿ ಕಲೆಕ್ಟ್ ಕೂಡ ಆಗ್ತಾ ಇದೆ. ಇನ್ನು ಮುಂದೆ ಕ್ಲೀನ್ ಆಗಿರ್ಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೆಲವರು ಟೀಕೆ ಮಾಡ್ಬೋದು, ಕೆಲವು ಮಾಧ್ಯಮದವರು ದಿನ ಫೋಟೋ ಹಾಕ್ತಾ ಇರ್ಬೋದು. ನಾನೇ ಅವಕಾಶ ಮಾಡ್ಕೊ ಎಲ್ಲೂ ಕೂಡ ನಾನಿನ್ನೆ ಮುಂಬೈಗೆ ಹೋಗಿದ್ದೆ. ಹಂಗೆ ಮೂಲೆಯಲ್ಲಿ ಕಸರಾಶಿ ಎಲ್ಲೂ ಬಿದ್ದಿತ್ತು, ಬೇರೆ ಬೇರೆ ಕಡೆಲ್ಲ ಬಿದ್ದಿರ್ತದೆ. ನಾನು ಇಲ್ಲ ತಪ್ಪು ಅಂತ ಹೇಳೋದಿಲ್ಲ. ಕೆಲವರು ದುರುಪಯೋಗ ಮಾಡ್ಕೊಳ್ತಾರೆ. ನಮ್ಮಲ್ಲೂ ಕೂಡ ನಾನು ಕೆಲವು ಕ್ಯಾಮ್ರಾಗಳನ್ನ ಹಾಕ್ಸಿದ್ದೀವಿ, ಇನ್ನೂ ಹೆಚ್ಚಿಗೆ ಕ್ಯಾಮ್ರಾ ಹಾಕ್ಸ್ತೀವಿ. ಪೊಲೀಸವರು, ನಾವು, ಕಾರ್ಪೊರೇಷನ್ ಅವರೆಲ್ಲ ಸೇರಿ ಹಾಕ್ಸಿಸ್ತೀವಿ. ಕೆಲವರು ಬಂದು ಬಿಸಾಕ್ಬಿಟ್ಟು ಹೋಗ್ತಾ ಇದ್ದಾರೆ. ಈಗ ನಾವು ಐಡೆಂಟಿಫೈ ಮಾಡಿಬಿಟ್ಟು ಈಗಾಗಲೇ ಯಾರು ಆ ಥರ ಬಂದು ಕಸ ಬಿಸಾಕಿದ್ದಾರೆ ಹೋಗಿ ಅವ್ರ ಮನೆ ಮುಂದೆನೇ ಕಸ ಹಾಕ್ಸಿದೀವಿ. ನಾಗರಿಕರಿಗೆ
ಕೆಲವು ನಿಮ್ಮ ಕಸ ನಿಮ್ಮ ಮನೆ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ರಸ್ತೆ ಬದಿ ಕಸ ಎಸೆದವರ ಮನೆ ಮುಂದೆಯೇ ಕಸ ಹಾಕುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದು, ನೀವು ರಸ್ತೆಗೆ ಎಸೆದ್ರೆ ಕಸವನ್ನ, ಅದೇ ಕಸದ ಜೊತೆಲಿ ಇನ್ನೂ ಒಂದಷ್ಟು ಕಸಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ಬೀಳುತ್ತೆ. ನಿಮ್ಮ ಕಸ ನಿಮ್ಮ ಮನೆ ಅನ್ನೋದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದು, ಕಸ ಹಾಕೋದಕ್ಕಿಂತ ಮುಂಚೆ ರಸ್ತೆಯಲ್ಲಿ 100 ಬಾರಿ ಯೋಚನೆ ಮಾಡಿ. ಜಿಬಿಯ ಅಧಿಕಾರಿಗಳಿಗೆ ನಾನೇ ಸೂಚನೆಯನ್ನ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಬೆಂಗಳೂರು ನಗರದಾದ್ಯಂತ ಕ್ಯಾಮೆರಾವನ್ನ ಅಳವಡಿಸಿದ್ದೀವಿ, ಆದ್ರೂ ವಾಹನಗಳಲ್ಲಿ ಬಂದು ಕಸ ಎಸೆದು ಹೋಗ್ತಾರೆ. ದಂಡ ಹಾಕಿದ್ದೀವಿ, ಲಕ್ಷಾಂತರ ರೂಪಾಯಿ ಕಲೆಕ್ಟ್ ಕೂಡ ಆಗ್ತಾ ಇದೆ. ಇನ್ನು ಮುಂದೆ ಕ್ಲೀನ್ ಆಗಿರ್ಬೇಕು ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೆಲವರು ಟೀಕೆ ಮಾಡ್ಬೋದು, ಕೆಲವು ಮಾಧ್ಯಮದವರು ದಿನ ಫೋಟೋ ಹಾಕ್ತಾ ಇರ್ಬೋದು. ನಾನೇ ಅವಕಾಶ ಮಾಡ್ಕೊ, ಎಲ್ಲೂ ಕೂಡ ನಾನಿನ್ನೆ ಮುಂಬೈಗೆ ಹೋಗಿದ್ದೆ. ಹಂಗೆ ಮೂಲೆಯಲ್ಲಿ ಕಸರಾಶಿ ಎಲ್ಲೂ ಬಿದ್ದಿತ್ತು, ಬೇರೆ ಬೇರೆ ಕಡೆಲ್ಲ ಬಿದ್ದಿರ್ತದೆ. ನಾನು ಇಲ್ಲ ತಪ್ಪು ಅಂತ ಹೇಳೋದಿಲ್ಲ. ಕೆಲವರು ದುರುಪಯೋಗ ಮಾಡ್ಕೊಳ್ತಾರೆ. ನಮ್ಮಲ್ಲೂ ಕೂಡ ನಾನು ಕೆಲವು ಕ್ಯಾಮ್ರಾಗಳನ್ನ ಹಾಕ್ಸಿದ್ದೀವಿ, ಇನ್ನೂ ಹೆಚ್ಚಿಗೆ ಕ್ಯಾಮ್ರಾ ಹಾಕ್ಸ್ತೀವಿ. ಪೊಲೀಸವರು, ನಾವು, ಕಾರ್ಪೊರೇಷನ್ ಅವರೆಲ್ಲ ಸೇರಿ ಹಾಕ್ಸಿಸ್ತೀವಿ. ಕೆಲವರು ಬಂದು ಬಿಸಾಕ್ಬಿಟ್ಟು ಹೋಗ್ತಾ ಇದ್ದಾರೆ. ಈಗ ನಾವು ಐಡೆಂಟಿಫೈ ಮಾಡಿಬಿಟ್ಟು ಈಗಾಗಲೇ ಯಾರು ಆ ಥರ ಬಂದು ಕಸ ಬಿಸಾಕಿದ್ದಾರೆ, ಹೋಗಿ ಅವ್ರ ಮನೆ ಮುಂದೆನೇ ಕಸ ಹಾಕ್ಸಿದೀವಿ. ನಾಗರಿಕರಿಗೆ ಕೆಲವು ನಿಮ್ಮ ಕಸ ನಿಮ್ಮ ಮನೆ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ರಸ್ತೆ ಬದಿ ಕಸ ಎಸೆದವರ ಮನೆ ಮುಂದೆಯೇ ಕಸ ಹಾಕುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದು, ನೀವು ರಸ್ತೆಗೆ ಎಸೆದ್ರೆ ಕಸವನ್ನ, ಅದೇ ಕಸದ ಜೊತೆಲಿ ಇನ್ನೂ ಒಂದಷ್ಟು ಕಸಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ಬೀಳುತ್ತೆ. ನಿಮ್ಮ ಕಸ ನಿಮ್ಮ ಮನೆ ಅನ್ನೋದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದು, ಕಸ ಹಾಕೋದಕ್ಕಿಂತ ಮುಂಚೆ ರಸ್ತೆಯಲ್ಲಿ 100 ಬಾರಿ ಯೋಚನೆ ಮಾಡಿ. ಜಿಬಿಯ ಅಧಿಕಾರಿಗಳಿಗೆ ನಾನೇ ಸೂಚನೆಯನ್ನ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಬೆಂಗಳೂರು ನಗರದಾದ್ಯಂತ ಕ್ಯಾಮೆರಾವನ್ನ ಅಳವಡಿಸಿದ್ದೀವಿ, ಆದ್ರೂ ವಾಹನಗಳಲ್ಲಿ ಬಂದು ಕಸ ಎಸೆದು ಹೋಗ್ತಾರೆ. ದಂಡ ಹಾಕಿದ್ದೀವಿ, ಲಕ್ಷಾಂತರ ರೂಪಾಯಿ ಕಲೆಕ್ಟ್ ಕೂಡ ಆಗ್ತಾ ಇದೆ. ಇನ್ನು ಮುಂದೆ ಕ್ಲೀನ್ ಆಗಿರ್ಬೇಕು ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೆಲವರು ಟೀಕೆ ಮಾಡ್ಬೋದು, ಕೆಲವು ಮಾಧ್ಯಮದವರು ದಿನ ಫೋಟೋ ಹಾಕ್ತಾ ಇರ್ಬೋದು. ನಾನೇ ಅವಕಾಶ ಮಾಡ್ಕೊ, ಎಲ್ಲೂ ಕೂಡ ನಾನಿನ್ನೆ ಮುಂಬೈಗೆ ಹೋಗಿದ್ದೆ. ಹಂಗೆ ಮೂಲೆಯಲ್ಲಿ ಕಸರಾಶಿ ಎಲ್ಲೂ ಬಿದ್ದಿತ್ತು, ಬೇರೆ ಬೇರೆ ಕಡೆಲ್ಲ ಬಿದ್ದಿರ್ತದೆ. ನಾನು ಇಲ್ಲ ತಪ್ಪು ಅಂತ ಹೇಳೋದಿಲ್ಲ. ಕೆಲವರು ದುರುಪಯೋಗ ಮಾಡ್ಕೊಳ್ತಾರೆ. ನಮ್ಮಲ್ಲೂ ಕೂಡ ನಾನು ಕೆಲವು ಕ್ಯಾಮ್ರಾಗಳನ್ನ ಹಾಕ್ಸಿದ್ದೀವಿ, ಇನ್ನೂ ಹೆಚ್ಚಿಗೆ ಕ್ಯಾಮ್ರಾ ಹಾಕ್ಸ್ತೀವಿ. ಪೊಲೀಸವರು, ನಾವು, ಕಾರ್ಪೊರೇಷನ್ ಅವರೆಲ್ಲ ಸೇರಿ ಹಾಕ್ಸಿಸ್ತೀವಿ. ಕೆಲವರು ಬಂದು ಬಿಸಾಕ್ಬಿಟ್ಟು ಹೋಗ್ತಾ ಇದ್ದಾರೆ. ಈಗ ನಾವು ಐಡೆಂಟಿಫೈ ಮಾಡಿಬಿಟ್ಟು ಈಗಾಗಲೇ ಯಾರು ಆ ಥರ ಬಂದು ಕಸ ಬಿಸಾಕಿದ್ದಾರೆ, ಹೋಗಿ ಅವ್ರ ಮನೆ ಮುಂದೆನೇ ಕಸ ಹಾಕ್ಸಿದೀವಿ. ನಾಗರಿಕರಿಗೆ